ಬಸ್ಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ನೆನ್ನೆ ನೋಡಿದ್ರು ಅಂತ ಅಂದ್ಕೊಂಡಿದ್ದೀನಿ. RCBಯ ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ನ ಇವತ್ತು CSK ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರ್ನ ನೋಡ್ಬಿಡೋಣ. ಅದಕ್ಕಿಂತ ಮುಂಚೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ CSK ರಿಲೇಟೆಡು. ಬಿಗ್ ಬ್ಲೋ ಫಾರ್ CSK ಏನಮ್ಮ ಅಂತಂದರೆ ಅವರ ಮೈನ್ ಬೌಲರ್ ಆಗಿರೋಂಥ ಮೈನ್ ಓವರ್ಸೀಸ್ ಪಿಕ್ ಆಗಿರೋಂಥ ನ್ಯಾಥನ್ ಎಲಿಸ್ ಅವರು ರೂಲ್ಡ್ ಔಟ್ ಆಗಿದ್ದಾರಂತೆ ಈ IPL ಇಂದ. ಆಸ್ಟ್ರೇಲಿಯನ್ ಪ್ಲೇಯರು ನೋಡಿದ್ರಲ್ಲಪ್ಪ ವರ್ಲ್ಡ್ ಕಪ್ಪಲ್ಲಿ ಅವರ ಪರ್ಫಾರ್ಮೆನ್ಸು, ಡಕೋಟಾ ಪರ್ಫಾರ್ಮೆನ್ಸ್ನ ವರ್ಸ್ಟಾಗಿ ಆಡಿದ್ರು. ಆ್ಯಂಡ್ ಇವಾಗ ರೂಲ್ಡ್ ಔಟ್ ಬೇರೆ ಆಗಿದ್ದಾರಂತೆ, ಅವ್ರಿಗೆ ಇಂಜುರಿ ಆಗಿದೆಯಂತೆ. ಆ ಕಾರಣದಿಂದ ಈ IPLನ ಆಡೋದಕ್ಕಾಗೋದಿಲ್ವಂತೆ. ಕೈ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೇಕೇನು ಬೇಕು ಅಂತ ಕೊಟ್ಟಿದ್ದಾರೆ. ಪಾಪ ಇಂಜುರಿ ಆಗಿದೆ. ನಾವು ಅಂದ್ಕೊಂಡಿದ್ದು ಇಲ್ಲಿ ಪ್ಯಾಟ್ ಕಮಿನ್ಸು ಜೊತೆಗೆ ಹೆಸಲ್ವುಡು ಇವ್ರು ಮಿಸ್ ಔಟ್ ಆಗ್ಬೋದು ಅನ್ನೋ ಥರ ಅನ್ಕೊಂಡಿತ್ತು. ಅಂತಂದರೆ ಈ ಕಡೆಯಿಂದ ನ್ಯಾಥನ್ ಎಲಿಸು ಸೈಕಲ್ ಗ್ಯಾಪಲ್ಲಿ ಔಟ್ ಆಫ್ ದ ಸಿಲೆಬಸಲ್ಲೇ ಹೋಗ್ಬಿಟ್ಟಿದ್ದಾರೆ. ಇವರು ನಾವು ಅಂದ್ಕೊಂಡಿದ್ದೇ ಏನೋ ಇಲ್ಲಾಗಿದ್ದೇ ಏನೋ. ನ್ಯಾಥನ್ ಎಲಿಸು ಕೂಡ ಮೈನ್ ಬೌಲರನ್ನೇ. ಆಸ್ಟ್ರೇಲಿಯನ್ಸ್ ಅಂತ ತೊಗೊಂಡಾಗ ಪ್ಯಾಟ್ ಕಮಿನ್ಸು ಜೊತೆಗೆ ಇವ್ರನ್ನ ಯಾವ ಥರ ಟ್ರೀಟ್ ಮಾಡ್ತೀವೋ, ಜಾಶ್ ಹೆಸಲ್ವುಡ್ನ ಯಾವ ಥರ ಟ್ರೀಟ್ ಮಾಡ್ತೀವೋ ಅದೇ ಒಂದು ವ್ಯಾಲ್ಯೂನ ಆ್ಯಡ್ ಮಾಡ್ತಾರೆ CSKಗೆ ಅಂತ ಹೇಳಬೇಕು. ನ್ಯಾಥನ್ ಎಲಿಸ್ ಯಾಕಂದರೆ ಮೈನ್ ಪ್ಲೇಯರ್ ಆಗಿಟ್ಟಿದ್ರು. ಆಲ್ಮೋಸ್ಟ್ 11ಅಲ್ಲಿ ಪಕ್ಕಾ ಖಚಿತವಾಗಿರುವಂಥ ಪ್ಲೇಯರು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ CSKಗೆ ಆಡಿರುವಂಥ ಪ್ಲೇಯರು ಇವರು, ಸ್ವಲ್ಪ ಪ್ರಾಮಿಸ್ನ ತೋರಿಸಿರುವಂಥ ಪ್ಲೇಯರು. ಸೊ ಅದರಿಂದ ಅಂದ್ಕೊಂಡಿದ್ದೋ ಇರ್ತಾರೆ ಅಂತ. ಬಟ್ ಇಲ್ಲ, ಇವಾಗ ಅನ್ಫಾರ್ಚುನೇಟ್ ಮಿಸ್ ಔಟ್ ಆಗಿದ್ದಾರೆ. ಆ್ಯಂಡ್ ಇವಾಗ ರಿಪ್ಲೇಸ್ಮೆಂಟ್ನ ಹುಡುಕ್ಬೇಕಾಗುತ್ತೆ. ಇನ್ನೂ ಅನೌನ್ಸ್ ಮಾಡೋ ರಿಪ್ಲೇಸ್ಮೆಂಟ್ನ ವೆಯ್ಟ್ ಮಾಡೋಣ, ಯಾರು ರಿಪ್ಲೇಸ್ ಮಾಡ್ತಾರೆ ಅಂತ. ಸೊ CSK ಸ್ಕ್ವಾಡ್ ಡಿಸ್ಪ್ಲೇ ಮಾಡ್ತೀನಿ. ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ಲೇಯಿಂಗ್ 11 ಇದರಿಂದ ರೆಡಿ ಮಾಡ್ತು ಅಂತ. ನೋಡಿದ್ರು ಹೆಂಗಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟರ್ಗಳು ಇಲ್ಲಿ. ಸಂಜು ಸ್ಯಾಮ್ಸನ್, MS ಧೋನಿ, ಕಾರ್ತಿಕ್ ಶರ್ಮಾ, ಊರ್ವಿಲ್ ಪಟೇಲು, 4ಕ್ಕೆ 4 ಜನರು ಕೂಡ ಸೈಕ್ ಪ್ಲೇಯರ್ಸ್ಗಳು, ಮಸ್ತು ಪ್ಲೇಯರ್ಸ್ಗಳು. ಇನ್ಫ್ಯಾಕ್ಟ್ 4 ಜನರು ಕೂಡ ಪ್ಲೇಯಿಂಗ್ ಲೆವೆಲಲ್ಲಿ ಆಡುವಂಥ ಪ್ಲೇಯರ್ಸ್ಗಳನ್ನೇ ಇರೋದು. ಬಟ್ 4 ಜನರು ಕೂಡ ಆಡಿಸೋದಕ್ಕೆ ಆಗೋದಿಲ್ವಲ್ಲ. ಸೊ ಇಲ್ಲಿ ಇಬ್ಬರನ್ನ ಆಡಿಸೋವಂಥ ಚಾನ್ಸಸ್ಸು ಜಾಸ್ತಿ ಇದೆ, ಅಥವಾ 3 ಜನ ಆಡಿಸೋವಂಥ ಚಾನ್ಸ್ ಜಾಸ್ತಿ ಇದೆ ವಿಕೆಟ್ ಕೀಪರ್ ಬ್ಯಾಟ್ರನ್ನ. ಸೊ ಇಲ್ಲಿ ಸಂಜು ಸ್ಯಾಮ್ಸನ್ ಅಂತೂ ಪಕ್ಕ ಆಡ್ತಾರೆ, MS ಧೋನಿ ಅಂತೂ ಪಕ್ಕ ಆಡ್ತಾರೆ. ಸೊ ಇವರೊಬ್ಬರನ್ನಂತೂ ಕೂರ್ಸೋಕ್ಕಾಗೋದಿಲ್ಲ. ಆ್ಯಂಡ್ ಊರ್ವಿಲ್ ಪಟೇಲ್ಗೆ ಅವಕಾಶ ಕೊಡುವಂಥ ಚಾನ್ಸ್ ಜಾಸ್ತಿ ಇದೆ. ಇಲ್ಲಿ ಕಾರ್ತಿಕ್ ಶರ್ಮನು ಕೂಡ ಏನು ಕಮ್ಮಿ ಪ್ಲೇಯರ್ ಅಲ್ಲ, ಒಳ್ಳೆ ಅಗ್ರೆಸಿವ್ ಬ್ಯಾಟರ್ ಇದ್ದಾರೆ. ಅದಕ್ಕೋಸ್ಕರ ಅವ್ರನ್ನ ಡಿಮ್ಯಾಂಡ್ ಮಾಡಿಬಿಟ್ಟು ತೊಗೊಂಡಿದ್ದು ಕಾರ್ತಿಕ್ ಶರ್ಮಾ ಬೇಕು ನಮಗೆ ಅಂತ. ಸೊ ಬ್ಯಾಕಪ್ ಆಗಿ ಇಟ್ಟಿರ್ಬೋದು ಕಾರ್ತಿಕ್ ಶರ್ಮಾನ, ಅಥವಾ ಪ್ಲೇಯಿಂಗ್ ಲೆವೆಲ್ ಆಡಿಸಿದ್ರು ಕೂಡ, ಅಥವಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸಿದ್ರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಇಲ್ಲಿ ಬ್ಯಾಟರ್ಸ್ ಅಂತ ಬಂದಾಗ ಋತುರಾಜ್ ಗಾಯಕ್ವಾಡ್, ಡೆವಾಲ್ಡ್ ಬ್ರೇವಿಸ್ ಮತ್ತು ಸರ್ಫ್ರಾಜ್ ಖಾನಿಗೆ ಈ ಒಂದು ಸೀಸನ್ನು ಕಾಂಪಿಟೇಷನ್ ವೈಸೆಲ್ಲ ನೋಡ್ತು ಅಂದರೆ ಅವಕಾಶ ಸಿಗೋದು ಸಿಕ್ಕಾಪಟ್ಟೆ ಕಷ್ಟ ಕಾಣಿಸುತ್ತೆ. ಡೆವಾಲ್ಡ್ ಬ್ರೇವಿಸ್ ಮತ್ತು ಋತುರಾಜ್ ಗಾಯಕ್ವಾಡ್ 100% ಆಡ್ತಾರೆ. ಆಲ್ರೌಂಡರ್ಸ್ಗಳ ಕ್ಯಾಟಗರಿಗೆ ಬಂತು ಅಂದರೆ ಆಲ್ರೌಂಡರ್ಸೇ ಇವರ ಮೈನ್ ಸ್ಟ್ರೆಂತು. ಜಿಮ್ಮಿ ಔಟನ್ ಆಗಿರ್ಬೋದು, ಶಿವಮ್ ದೂಬೆ ಆಗಿರ್ಬೋದು, ಆಮೇಲೆ ಘೋಷ್ ಆಗಿರ್ಬೋದು, ಇದರಿಂದ ಪ್ರಶಾಂತ್ ವೀರು ಸಿಕ್ಕಾಪಟ್ಟೆ ಪ್ರಾಮಿಸ್ ತೋರಿಸಿದ್ದಾರೆ ಡೊಮ್ಯಾಸ್ಟಿಕಲ್ಲಿ. ಇವ್ರನ್ನಂತೂ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆಲ್ಗೆ ಎಳ್ಕೊಂಡು ಬಂದ್ಬಿಡ್ಬೇಕು. ಯಾಕಂದರೆ ರವೀಂದ್ರ ಜಡೇಜಾ ಅವರ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಆಗಿ ತೊಗೊಂಡಿರೋದೇ ಪ್ರಶಾಂತ್ ವೀರ್ ಅವ್ರನ್ನ. ಇವ್ರನ್ನ ಎಳ್ಕೊಂಡು ಬರಬೇಕು ಅಂತಲೇ ತಗೊಂಡಿರೋದು, ಅಷ್ಟು ಡಿಮ್ಯಾಂಡ್ ಇತ್ತು ಇವರಿಗೆ. ಸೊ ಖಂಡಿತ ಇವ್ರನ್ನ ಕರ್ಕೊಂಬಂದು ಪ್ಲೇಯಿಂಗ್ ಲೆವೆಲ್ ಆಡಿಸ್ತಾರೆ. ಸ್ಟಾರ್ಟಿಂಗ್ ವೆರಿ ಫಸ್ಟ್ ಮ್ಯಾಚ್ ಆಡಿಸ್ತಾರೆ. ಆಯುಷ್ ಮಾತ್ರ ಇವ್ರನ್ನ ಬಿಟ್ಟು ಹೋಗೋಕ್ಕಾಗುತ್ತಾ, ಯಾಕಂದರೆ ಪ್ರಾಮಿಸ್ ತೋರಿಸಿದ್ರೆ CSKಗೆ. ಆ್ಯಂಡ್ ಮ್ಯಾಟಿವ್ ಶಾಟ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಅಷ್ಟರ ಮಟ್ಟಿಗೆ ಪ್ರೂವ್ ಆಗಿಲ್ಲ ಮ್ಯಾಟಿವ್ ಶಾಟು. ಸೊ ಅದರಿಂದ ಅವಕಾಶ ಸಿಗುವಂಥ ಚಾನ್ಸ್ ಏನಿದೆ. ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರೋ ಥರ ಕಾಣಿಸ್ತಾ ಇದೆ. ಆಡಿಸಿದ್ರು ಒಂದನ್ನು ತಿಕ್ಲಿಡ್ದಿದೆ ಅಂತ ಹೇಳ್ಬೇಕಷ್ಟೇ CSKಗೆ. ಯಾಕಂದರೆ ಬ್ಯಾಟರ್ಸ್ ಅಂತ ಬಂದಾಗ ಇಂಡಿಯನ್ ಬೆಟರ್ ಬ್ಯಾಟರ್ಸ್ಗಳೇ ಇದ್ದಾರೆ. ಆ್ಯಂಡ್ ಫೋಕ್ಸ್ ಇದ್ದಾರೆ, ಇವ್ರನ್ನ ಆಡಿಸುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಅದೇ ಈ ಥರ ಎಲಿಸ್ಗೆಲ್ಲ ಇಂಜುರಿ ಆಯ್ತಲ್ಲಪ್ಪ, ಇದೆಲ್ಲ ನೋಡ್ತು ಅಂತಂದರೆ ಆಡಿಸೋವಂಥ ಪಾಸಿಬಿಲಿಟಿ ಇದ್ದೂ ಇರ್ಬೋದು ಅಂತ ಅನ್ಕೊಬೋದು. ಬಟ್ ಇವರು ಬ್ಯಾಕಪ್ ಆಗೇ ಇರ್ತಾರೆ. ಆ್ಯಂಡ್ ಅಮನ್ ಖಾನ್ ಇವರು ಕೂಡ ಬ್ಯಾಕಪ್ ಆಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬೌಲರ್ಸ್ ಅಂತ ಬಂದಾಗ ಶ್ರೇಯಸ್ ಗೋಪಾಲ್ ಬ್ಯಾಕಪ್ ಆಗಿರ್ತಾರೆ. ಅಖಿಲ್ ಹುಸೈನು ಮೈನ್ ಆಗಿ ಎಳ್ಕೊಂಬರುವಂಥ ಚಾನ್ಸಸ್ ಇದೆ ಇವ್ರನ್ನ. ನೂರ್ ಅಹ್ಮದ್ ಏನಾದರೂ ಸ್ವಲ್ಪ ಹಂಗೆ ಬೌಲಿಂಗ್ ಮಾಡಿದ್ದಾರೆ ಅಂತಂದರೆ ಎಳ್ಕೊಂಬರುವಂಥ ಚಾನ್ಸ್ ಇದೆ. ಬಟ್ ನೂರ್ ಅಹ್ಮದ್ನೂ ಆಡಿಸ್ಬಿಟ್ಟು ಅಖಿಲ್ ಹುಸೈನು ಆಡಿಸ್ತಾರೆ ಅಂತಂದರೆ ಇವ್ರದ್ದು ಬ್ಯಾಟಿಂಗ್ ಓಡಿಸ್ಕೊಂಬಿಡುತ್ತೆ. ಅದಕ್ಕೋಸ್ಕರ ಇಬ್ಬರಲ್ಲಿ ಒಬ್ಬರನ್ನ ಆಡಿಸುವಂಥ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ನ್ಯಾಥನ್ ಎಲಿಸಿನ ಹೋದ್ರಲ್ಲ, ಆಮೇಲೆ ಖಲೀಲ್ ಅಹ್ಮದ್ದು ಪಕ್ಕಾ ಲೆವೆನಲ್ಲಿ ಆಡೋಂಥ ಪ್ಲೇಯರು. ಇಲ್ಲಿ ಅಂಶುಲ್ ಕಂಬೋಜ್ ಅವ್ರಿಗೆ ಈ ಸೀಸನ್ ಸ್ವಲ್ಪ ಅವಕಾಶ ಸಿಗೋದು ಸ್ವಲ್ಪ ಅನ್ಸರ್ಟನ್ ಆಗಿ ಕಾಣಿಸ್ತಿದೆ. ಖಲೀಲ್ ಅಹ್ಮದ್ ಚಚ್ಚಿಸ್ಕೊಂಡ್ಬಿಡ್ತು ಅಂತಂದರೆ ಇವ್ರಿಗೆ ಅವಕಾಶ ಕೊಡುವಂಥ ಚಾನ್ಸ್ ಇರುತ್ತೆ. ಬಟ್ ಖಲೀಲ್ ಅಹ್ಮದನೇ ಮೇನ್ ಪ್ರಿಫರೆನ್ಸಲ್ಲಿ ಇರ್ತಾರೆ. ಮುಖೇಶ್ ಚೌಧರಿನೂ ಕೂಡ ಇಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ ಬ್ಯಾಕಪ್ಪು ಬೌಲರ್ಸ್ಗಳೇ ಸಿಕ್ಕಾಪಟ್ಟೆ ಸೈಕಾಗಿದ್ದಾರೆ ಇದರಲ್ಲಿ. ನಾನು ಪ್ಲೇಯಿಂಗ್ ಲೆವೆನ ಹೇಳ್ತೀನಿ ನಿಮಗೆ, ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ, ಆವಾಗ ಗೊತ್ತಾಗುತ್ತೆ ನಿಮಗೆ. ಈ ಕಡೆಯಿಂದ ಗುರ್ಜನ್ಪ್ರೀತ್ ಸಿಂಗು ಕೂಡ ಬ್ಯಾಕಪ್ ಆಗಿದ್ದಾರೆ. ಈ ಕಡೆಯಿಂದ ರಾಹುಲ್ ಚಾರ್ ಕೂಡ ಬ್ಯಾಕಪ್ ಅಂತ ನೆನ್ಕೊಳ್ಳಿ. ಆ್ಯಂಡ್ ಮ್ಯಾಟ್ ಹೆನ್ರಿ ಮೈನ್ ಪ್ಲೇಯರ್ ಆಗೋವಂಥ ಚಾನ್ಸ್ ಇದೆ. ಯಾಕೆಂದರೆ ನ್ಯಾಥನ್ ಎಲಿಸ್ ಅವರು ಇವಾಗ ರೂಲ್ಡ್ ಔಟ್ ಆಗಿರೋದ್ರಿಂದ. ಸೊ ಪ್ಲೇಯಿಂಗ್ ಲೆವೆನ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮಗ ಎಲ್ಲದಕ್ಕೂ ಕೂಡ ವ್ಯಾಲಿಡ್ ರೀಸನ್ ಆಗಿ ಕೊಟ್ಬಿಡ್ತೀನಿ ಏನಕ್ಕೆ ಇವರು ಈ ಪೊಸಿಷನಲ್ಲಿ ಆಡಬೇಕು ಅಂತ. ಓಪನಿಂಗ್ ಪೇರ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಸ್ಯಾಮ್ಸನ್ ಜೊತೆಗೆ
ಲಾಸ್ಟ್ ಸೀಸನ್ ಸಖತ್ತಾಗಿ ಪ್ರೂವ್ ಮಾಡಿರುವಂಥ ಆಯುಷ್ ಮಾತ್ರೆ ಅವರು. ಸೊ ಏನಕ್ಕೆ ಈ ಓಪನಿಂಗ್ ಪೇರ್ ಅಂತ ಋತುರಾಜ್ ಗಾಯಕ್ವಾಡ್ ಆಡಿಸ್ಬೋದಲ್ಲ, ಆಯುಷ್ ಮಾತ್ರ ನಂಬರ್ 3 ಕಳಿಸ್ಬೋದಲ್ಲ ಅಂತ ಕೇಳ್ತು ಅಂತಂದರೆ, ಇಲ್ಲಪ್ಪ ಯಂಗ್ಸ್ಟರು ಪ್ರಾಮಿಸ್ ತೋರಿಸ್ತಿರೋ ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು ಲಾಸ್ಟ್ ಸೀಸನ್ ಎಲ್ಲ, ಆದ್ದರಿಂದ ಇವನು ಓಪನಿಂಗ್ ಸ್ಲಾಟಲ್ಲೇ ಇಳಿಸ್ತೀನಿ. ಸಂಜು ಸ್ಯಾಮ್ಸನ್ ಯಾಕಪ್ಪ ಓಪನಿಂಗ್ ಅಂತಂದರೆ ರಾಜಸ್ಥಾನ್ ರಾಯಲ್ಸ್ಗೆಲ್ಲ ಬಾಟಮಲ್ಲೇ ಬರ್ತಾಯಿದ್ರು, ಇನ್ಫ್ಯಾಕ್ಟ್ ಮಿಡ್ಲ್ ಆರ್ಡ್ರಲ್ಲಿ ಬರ್ತಾಯಿದ್ರು, ಇಲ್ಲೂ ಕೂಡ ಬರ್ಬೋದಲ್ಲ ಮಿಡ್ಲ್ ಆರ್ಡ್ರಲ್ಲಿ ಋತುರಾಜ್ ಗಾಯಕ್ವಾಡ್ನ ಓಪನ್ ಮಾಡಿಸ್ಬೋದಲ್ವಾ. ಸೊ ಇಲ್ಲಿ ಬ್ಯಾಲೆನ್ಸು ತಪ್ಪೋಗ್ಬಿಡುತ್ತೆ. ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಲಾಟಲ್ಲಿ ಬಂದ್ಬಿಟ್ಟು ವರ್ಲ್ಡ್ ಕಪ್ನ ಗೆಲ್ಸಿರುವಂಥ ಪ್ಲೇಯರು, ಸಖತ್ತಾಗಿ ಆಡಿರುವಂಥ ಪ್ಲೇಯರು ನಾಕೌಟ್ ಮ್ಯಾಚ್ ಅಂತ ಬಂದಾಗ ಎಲ್ಲ ಮ್ಯಾಚ್ಗಳು ಕೂಡ ಸೈಕಾಗಿ ಆಡಿದ್ದಾರೆ. ಎಲ್ಲೋ ಅಲ್ಲೊಂದು ಸ್ವಲ್ಪ ಒಂದು 4-5 ಮ್ಯಾಚು ಅವರಿಗೆ ಉಣ್ಕೊಂಡು ಹೊರಟೋಗ್ಬಿಡುತ್ತೆ ಅಷ್ಟೇ. ಅದರಿಂದ ಇವ್ರ ನೆಗೆಟಿವ್ ಸ್ವಲ್ಪ ಪೋಟ್ರೆ ಆಗೋಗ್ಬಿಡ್ತು. ಅದಾದಮೇಲೆ ಬಂದ್ಬಿಟ್ಟು ಅದೇ ಒಂದು ಪೊಸಿಷನಲ್ಲಿ ಪ್ರೂವ್ ಮಾಡಿದ್ರು. ಅವ್ರು ಹೊಡೆದಿರೋ ರನ್ಸ್ಗಳ T20 ಇಂಟರ್ನ್ಯಾಷನಲ್ಸ್ ಅಂತ ನೋಡ್ತು ಅಂತಂದರೆ ಎಲ್ಲ ಓಪನಿಂಗ್ ಸ್ಲಾಟಲ್ಲೇ ಅವರು ಅದ್ದೂರಿಯಾಗಿ ಸ್ವಾಗತ ಕೊಟ್ಟಿರೋದು. ಸೊ ಅದರಿಂದ ಸಂಜು ಸ್ಯಾಮ್ಸನ್ ಓಪನಿಂಗ್ ಸ್ಲಾಟಲ್ಲಿ ಆಡಿಸ್ತು ಅಂತಂದರೆ ಪ್ರಾಮಿಸ್ ಜಾಸ್ತಿ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಂಜು ಆ್ಯಂಡ್ ಮಾತ್ರೆ ಜೊತೆಗೆ ಓಪನ್ ಮಾಡ್ತು ಅಂತ ಅಂದರೆ ಈ ಕಡೆಯಿಂದ ನಂಬರ್ 3 ಬರ್ತಾರೆ. ಹೌದು, ರೈಟ್ ಹ್ಯಾಂಡರ್ಸ್ಗಳ ಹಾವಳಿನೇ ಟಾಪ್ ಆರ್ಡರಲ್ಲಿ ಇರುತ್ತೆ. ಅದು ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ ನಂಬರ್ 3 ಬರ್ತಾರೆ. ಇವಾಗ ನಂಬರ್ 3 ಅವರಿಗೆ ಒಂಥರ ಫಿಟ್ಟಿಂಗ್ ಆಗಿದೆ ಗುರು. ಇಂಟರ್ನ್ಯಾಷನಲ್ಸ್ ಆಡಿದ್ರು ಕೂಡ ನಂಬರ್ 3 ಆಡಿದ್ದಾರೆ ODIs ಅಂತ ಬಂದಾಗ. ಅದರಿಂದ ಅವ್ರಿಗೇನು ಹೊಸದೇನಲ್ಲ ನಂಬರ್ 3 ಅನ್ನೋದು. ಸೊ ಅದನ್ನು ಖಂಡಿತ ನಂಬರ್ 3 ಆಡುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ನಂಬರ್ 4 ಅಂತ ಬಂದಾಗ ಡೆವಾಲ್ಡ್ ಬ್ರೇವಿಸ್ನ ಆಡಿಸ್ಬೇಕು ಈ ಒಂದು ಪೊಸಿಷನಲ್ಲಿ. ಯಾಕಂದರೆ ಸೌತ್ ಆಫ್ರಿಕಾಗೂ ಅವರು ಹೆಚ್ಚಾಗಿ ನಂಬರ್ 4ಅಲ್ಲೇ ಬಂದ್ಬಿಟ್ಟು ಆಡೋದ್ರಿಂದ ಸೊ ಅವರು ಆ ಒಂದು ಸ್ಥಾನದಲ್ಲಿ ಪ್ರಾಮಿಸ್ನ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ CSK ಕೂಡ ಆಡಿದ್ದಾರೆ. ಖಂಡಿತ ಡೆವಾಲ್ಡ್ ಬ್ರೇವಿಸ್ ಅವರು 100% ಸ್ಟಾರ್ಟಿಂಗ್ ಲೆವೆಲ್ ಅಂತೂ ಇದ್ದೇ ಇರ್ತಾರೆ. ಆ್ಯಂಡ್ ನಂಬರ್ 4ಅಲ್ಲಿ ಆಡುವಂಥ ಚಾನ್ಸಸ್ಸೇ ಜಾಸ್ತಿ ಇದೆ. ನಂಬರ್ 5 ಅಂತ ಬಂದಾಗ ಇಲ್ಲಿ ಲೆಫ್ಟ್ ಹ್ಯಾಂಡರ್ ಓಪನ್ ಅಪ್ ಆಗ್ತಾರೆ. ಈ ಕಡೆಯಿಂದ ಶಿವಮ್ ದೂಬೆ ಅವರು ಎಂಟ್ರಿ ಕೊಡುವಂಥ ಚಾನ್ಸು ಜಾಸ್ತಿ ಇದೆ. ಅಥವಾ ಮೇಲ್ಗಡೆ ಬಂದರೂ ಬರ್ಬೋದು, ಡೆವಾಲ್ಡ್ ಬ್ರೇವಿಸ್ ಅವರ ಜಾಗದಲ್ಲಿ ಬಂದರೂ ಬರ್ಬೋದು. ನಂಬರ್ 4ಅಲ್ಲಿ ಇವ್ರು ನಂಬರ್ 5ಗೆ ಬಂದರೂ ಬರ್ಬೋದು ಡೆವಾಲ್ಡ್ ಬ್ರೇವಿಸ್ ಅವರು. ಅದೇ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಅಂತ ಅಂದ್ಕೊಂಡು ಆ ಥರ ಏನಾದ್ರು ಯೋಚನೆ ಮಾಡೋರು ಅಂತಂದರೆ ಆ ಥರ ಬರುವಂಥ ಚಾನ್ಸ್ ಇದೆ. ಬಟ್ ಟಿಪಿಕಲ್ ನೋಡ್ತು ಅಂತ ಅಂದಾಗ ನಂಬರ್ 4 ಡೆವಾಲ್ಡ್ ಬ್ರೇವಿಸ್, ನಂಬರ್ 5 ಶಿವಮ್ ದುಬೆ ಬಂತು ಅಂತಂದರೆ ಫಾರ್ ಬೆಟರ್ ಆಗಿರುತ್ತೆ. ನಂಬರ್ 6 ಅಂತ ಬಂದಾಗ ಇದರಲ್ಲಪ್ಪ ಪ್ರಶಾಂತ್ ವೀರು ಸಿಕ್ಕಾಪಟ್ಟೆ ಪ್ರಾಮಿಸ್ನ ತೋರಿಸಿದ್ರು ಡೊಮ್ಯಾಸ್ಟಿಕ್ಕಲ್ಲಿ. ಚಚ್ಚೋ ಅಂತ ಎಬಿಲಿಟಿ ಇದೆ ಹಾಕ್ಕೊಂಡು. ಸೊ ಅದರಿಂದ ಪ್ರಶಾಂತ್ ವೀರ್ ಅವ್ರನ್ನ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಇಲ್ಲಿ ಇನ್ ಕೇಸ್ ಏನಾದರೂ ಇವರು ಪ್ರಶಾಂತ್ ವೀರ್ ಬೇಡ ಆಗಿರೋ ನಾವು ಇನ್ನೊಬ್ಬ ವಿಕೆಟ್ ಕೀಪರ್ ಬ್ಯಾಟ್ರ್ ಜೊತೆಗೆ ಹೋಗೋಣ, ಅದ್ದೂರಿಯಾಗಿ ಆಡೋವಂಥ ವಿಕೆಟ್ ಕೀಪರ್ ಬ್ಯಾಟ್ರ್ ಜೊತೆಗೆ ಹೋಗೋಣ ಅಂತಂದರೆ ಕಾರ್ತಿಕ್ ಶರ್ಮಾ ಜೊತೆಗೆ ಹೋಗ್ಬೋದು. ಬಟ್ ಪ್ರಶಾಂತ್ ವೀರು ಲೆಫ್ಟ್ ಆರ್ಮ್ ಆರ್ಥೋಡಾಕ್ಸ್ ಬೌಲರ್ ಆಗಿರೋದ್ರಿಂದ ಸೊ ಜಡೇಜನ ಪಕ್ಕ ಒಂಥರ ರೆಪ್ರೆಸೆಂಟ್ ಮಾಡ್ದಂಗೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಸೊ ಅದರಿಂದ 100% ಇವ್ರನ್ನೇ ಆಡಿಸುವಂಥ ಚಾನ್ಸಸ್ ನಂಬರ್ 6ಅಲ್ಲಿ ಜಾಸ್ತಿನೇ ಇದೆ. ನಂಬರ್ 7 ಅಂತ ಬಂದಾಗ ಉರ್ವಿಲ್ ಪಟೇಲ್ ಪ್ರಾಮಿಸ್ ತೋರಿಸಿದರೆ CSKಗೆ. ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡುವಂಥ ಬ್ಯಾಟರು, ಮುಲಾಜೆ ಕೊಡೋದಿಲ್ಲ. ಹೌದು, ಒಂದು ಸ್ವಲ್ಪ ಮ್ಯಾಚ್ ಚೆನ್ನಾಗಿ ಆಡಿದರೆ ಮಿಕ್ಕಂಥ ಮ್ಯಾಚ್ಗಳು ಬೇಗನೆ ಔಟ್ ಆಗಿದ್ದಾರೆ. ಸೊ ಅವ್ರು ಬರೋವಂಥ ಒಂದು ಫೇಸೇ ಆ ಥರ ಇರುತ್ತೆ, ಅಕೌಂಟ್ ಚಚ್ಚಬೇಕು ಆ ಥರ ಫೇಸಲ್ಲೇ ಅವ್ರು ಬರೋದು. ಒಟ್ಟಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಬ್ಯಾಟ್ರು ಉರ್ವಿಲ್ ಪಟೇಲು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ವಿಕೆಟ್ ಕೀಪರ್ ಬ್ಯಾಟರ್ನ. ಸೊ ಹೋಪ್ಫುಲಿ ಇವ್ರನ್ನ ಆಡಿಸುವಂಥ ಚಾನ್ಸಸ್ಸು ಜಾಸ್ತಿನೇ ಇದೆ. ಅಥವಾ ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗೂ ಕೂಡ ಯೂಸ್ ಮಾಡ್ಕೊಬಹುದು ಇನ್ ಕೇಸ್ ಏನಾದರೂ ಸೆಕೆಂಡ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತ ಅಂದರೆ. ನಂಬರ್ 8 ಅಂತ ಬಂದಾಗ ಒಬ್ಬಿಯಸ್ಲಿ MS ಧೋನಿ ಅವರು ಆಡುವಂಥ ಚಾನ್ಸಸ್ ಅಲ್ಲ, ಆಡ್ತಾರೆ. ಲಾಸ್ಟ್ ಸೀಸನ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚನ್ನು ಕೂಡ ಆಡುವಂಥ ಚಾನ್ಸ್ ಜಾಸ್ತಿ ಇದೆ. ವಿಕೆಟ್ ಕೀಪರ್ ಆಗಿ MS ಧೋನಿ ಅವ್ರನ್ನ ನಾವು ಇಲ್ಲಿ ನೋಡ್ಬೋದು. ಸಂಜು ಸ್ಯಾಮ್ಸನ್ನ ನಾವು ನಾರ್ಮಲ್ ಫೀಲ್ಡರ್ ಆಗಿ ನೋಡ್ಬೋದು. ಏನಕ್ಕೆ ಅಂತಂದರೆ MS ಧೋನಿ ಇರಬೇಕಾದ್ರೆ ವಿಕೆಟ್ ಕೀಪಿಂಗ್ ಗ್ಲೌಸ್ನ ಇವ್ರು ಸಂಜು ಸ್ಯಾಮ್ಸನ್ಗೆ ಕೊಡೋಕ್ಕಾಗೋದಿಲ್ಲ. ಖಂಡಿತ ಯಾರಿದ್ರೂ ಕೂಡ ಕೊಡೋದಕ್ಕಾಗೋದಿಲ್ಲ. MSD ಒನ್ ಆ್ಯಂಡ್ ಓನ್ಲಿ MSD ಅಷ್ಟೇ ವಿಕೆಟ್ ಕೀಪಿಂಗ್ ಮಾಡೋದಕ್ಕಾಗೋದು. ಎಲ್ಲ ಫೀಲ್ಡಿಂಗ್ ಮಾಡಬೇಕಷ್ಟೇ ನಿಂತ್ಕೊಂಡು. ಉರ್ವಿಲ್ ಪಟೇಲ್ ಆಗಲಿ ಜೊತೆಗೆ ಸಂಜು ಸ್ಯಾಮ್ಸನ್ ಆಗಲಿ ಎಲ್ಲ ವಿಕೆಟ್ ಕೀಪಿಂಗ್ ಮಾಡೋಕ್ಕಾಗೋದಿಲ್ಲ. ಬರೀ ಫೀಲ್ಡಿಂಗ್. ಆ್ಯಂಡ್ ನಂಬರ್ 9 ಅಂತ ಬಂದಾಗ ಖಂಡಿತ ಇಲ್ಲಿ ಜೇಮಿ ಓವರ್ಟನ್ನ ಆಡಿಸುವಂಥ ಚಾನ್ಸ್ ಇದೆ. ಯಾಕಂತಂದರೆ ಜೇಮಿ ಓವರ್ಟನ್ನು ಒಳ್ಳೆ ಬೌಲರು. ಹೆಂಗೋ ರೀಸೆಂಟಾಗೆಲ್ಲ ಚರ್ಚಿಸ್ಕೊಂಡ್ರು ನೋಡಿಲ್ವ ನಾವು. ಹೌದು, ಒಳ್ಳೆ ಆಲ್ರೌಂಡರ್ಗಳು, ಬ್ಯಾಟಿಂಗ್ ಆಡುವಂಥ ಅಬಿಲಿಟಿ ಇದೆ. ನಂಬರ್ 9ಅಲ್ಲಿ ಪರ್ಫೆಕ್ಟ್ ಒಂಥರ ಆಲ್ರೌಂಡರ್ ಅಂತ ಹೇಳಬೇಕು. ಬ್ಯಾಟಿಂಗು ಕೂಡ ಆಡ್ತಾರೆ, ಬೌಲಿಂಗು ಕೂಡ ಮಾಡ್ತಾರೆ. ಸೊ ಅದರಿಂದ ಜೇಮಿ ಓವರ್ಟನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ. ಅದರಿಂದ ಇವ್ರನ್ನ ಆಯ್ಕೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಂಬರ್ 10 ಅಂತ ಬಂದಾಗ ನ್ಯಾಥನ್ ಎಲಿಸ್ ಉಣ್ಕೊಂಡು ಹೋಗಿರೋದ್ರಿಂದ ಇವಾಗ ಮ್ಯಾಟ್ ಹೆನ್ರಿ ಮೇಲೆ ಇವರು ಕಾನ್ಫಿಡೆನ್ಸ್ ಇಡುವಂಥ ಚಾನ್ಸಸ್ಸು ಜಾಸ್ತಿ ಇದೆ. ಇಲ್ಲಿ ನೋಡಿ, ಇವರ ಬ್ಯಾಟಿಂಗ್ ಆರ್ಡರ್ ಕಂಪ್ಲೀಟಾಗಿ ಡೆವಾಲ್ಡ್ ಬ್ರೇವಿಸ್ನ ಬಿಡ್ತು ಅಂತಂದರೆ ಕಂಪ್ಲೀಟಾಗಿ ಇಂಡಿಯನ್ ಬ್ಯಾಟಿಂಗ್ ಆರ್ಡರ್. ಇಲ್ಲಿ ಓವರ್ಸೀಸ್ ಡಿಪೆಂಡೆನ್ಸಿ ಅನ್ನೋದೇ ಇಲ್ಲ. ಮ್ಯಾಟಿ ಶಾಟ್ನ ಆಡಿಸ್ಬೇಕು ಅನ್ನೋದೇನಿಲ್ಲ ಇವ್ರಿಗೆ. ಇಲ್ಲಿ ಮ್ಯಾಟಿ ಶಾಟ್ ಬೇಕಿಲ್ಲ. ಇನ್ಫ್ಯಾಕ್ಟ್ ಇವ್ರಿಗೆ ಮ್ಯಾಟಿ ಶಾಟ್ನ ಎಲ್ಲ ಆಡಿಸ್ತೀರಾ? ಅಲ್ಲಿ ಮ್ಯಾಟಿ ಶಾಟ್ನ ಆಡಿಸ್ತೀರಾ ಅಂತಂದರೆ ಇವ್ರು ಕೂರಿಸ್ಬೇಕಾಗುತ್ತೆ, ದುಬೈನ ಕೂರಿಸ್ಬೇಕಾಗುತ್ತೆ, ಉರ್ವಿಲ್ ಪಟೇಲ್ ಕೂರಿಸ್ಬೇಕಾಗುತ್ತೆ, ಅಥವಾ ಋತುರಾಜ್ ಗಾಯಕ್ವಾಡ್ ಆಯುಷ್ ಮಾತ್ರ ಅವ್ರನ್ನ ಕೂರಿಸ್ಬೇಕಾಗುತ್ತೆ. ಯಾರನ್ನ ಕೂರಿಸೋಕ್ಕಾಗುತ್ತೆ? ಯಾರನ್ನ ಕೂರಿಸೋದಕ್ಕಾಗುತ್ತೆ? ಅದರಿಂದ ಶಾರ್ಟ್ಗೆ ಇಲ್ಲಿ ಒಂಥರ ಜಾಗನೇ ಇಲ್ಲ. ಸೊ ಮ್ಯಾಟ್ ಹೆನ್ರಿ ನಂಬರ್ 8ಅಲ್ಲಿ ಓವರ್ಸೀಸ್ ಮೈನ್ ಪಿಕ್ ಆಗಿ ಬರ್ತಾರೆ. ನ್ಯಾಥನ್ ಎಲಿಸ್ ಅವರು ಎಕ್ಸಿಟ್ ಕೊಟ್ಟಿರೋದ್ರಿಂದ ನೋಡೋಣ ಅದು ಯಾರನ್ನ ರಿಪ್ಲೇಸ್ಮೆಂಟ್ ಆಗಿ ಆ್ಯಡ್ ಆನ್ ಮಾಡ್ಕೊತಾರೆ ಅಂತ, ಅವ್ರಿಗೇನಾದ್ರು ಅವಕಾಶ ಕೊಡ್ತಾರೆ ಅಂತ. ಬಟ್ ಮ್ಯಾಟ್ ಹೆನ್ರಿ ಅವರು ಸ್ವಲ್ಪ ಮುಂದೆ ಇದ್ದಾರೆ ಇವಾಗ.
ಅವರು ಹೋಗಿರೋದ್ರಿಂದ ನಂಬರ್ 11 ಅಂತ ಬಂದಾಗ ನೂರ್ ಅಹಮದ್ ಅವ್ರನ್ನ ಖಂಡಿತ ಎಲ್ಲ ಮ್ಯಾಚನ್ನು ಕೂಡ ಆಡಿಸ್ತಾರೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಪ್ರಾಮಿಸ್ ತೋರಿಸಿದ್ರೆ ಲಾಸ್ಟ್ ಸೀಸನು ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿ ಕಾಣಿಸ್ಕೊಂಡಿದ್ದು ಬೌಲಿಂಗಲ್ಲಿ ಯಾರು ಅಂತಂದರೆ ಸ್ಪಿನ್ ಡಿಪಾರ್ಟ್ಮೆಂಟಲ್ಲಿ ಅದು ನೂರ್ ಅಹಮದ್ ಜೊತೆಗೆ ಖಲೀಲ್ ಅಹಮದ್. ಸೊ ಈ ಇಬ್ಬರು ಅಹಮದ್ಗಳನ್ನಂತೂ 100% ಆಡಿಸ್ಲೇಬೇಕು. ಅದೇ ಹೇಳಿದ್ನಲ್ಲ, ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಖಲೀಲ್ ಅಹಮದ್ನ ಲಾಸ್ಟ್ ಸೀಸನು ಸಿಕ್ಕಾಪಟ್ಟೆ ಸಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಆದ್ದರಿಂದ 100% ಖಲೀಲ್ ಅಹಮದ್ ಆ್ಯಂಡ್ ನೂರ್ ಅಹಮದ್ ಸಿಕ್ಕಾಪಟ್ಟೆ ಎಫೆಕ್ಟಿವ್ ಆಗಿರುವಂಥ ಚಾನ್ಸಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಚೌಧರಿಗಾಗಿರಲಿ, ಈ ಕಡೆಯಿಂದ ಕಂಬೋಜ್ಗಾಗಿರಲಿ ಸೊ ಅವಕಾಶ ಸಿಗುವಂಥ ಚಾನ್ಸ್ ಏನಿದೆ, ಸೊ ಒಂಥರ ಲಾಕ್ ಆಗಿ ಹೋಗ್ಬಿಟ್ಟಿದೆ. ಅದೇ ಏನಾದ್ರು ಬ್ಯಾಟರ್ಸ್ನ ಕಮ್ಮಿ ಆಡಿಸಿದ್ರು ಅಂತಂದರೆ ಅವಾಗ ಅವರಿಗೆ ಆಪ್ಷನ್ಸು ಓಪನ್ ಅಪ್ ಆಗುತ್ತೆ. ಇಲ್ಲಿ ನೋಡಿ, ಬೌಲಿಂಗ್ ಆಪ್ಷನ್ಸು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಪ್ರಶಾಂತ್ ವೀರ್ ಸ್ಪಿನ್ ಹಾಕ್ತಾರ, ಈ ಕಡೆಯಿಂದ ನೂರ್ ಅಹಮದ್, ಇಬ್ಬರು ಸ್ಪಿನ್ನರ್ಸ್ ಡೆವಾಲ್ಡ್ ಬ್ರೇವಿಸ್ನ ತೊಗೊಂತು ಅಂದರೆ 3 ಜನ ಸ್ಪಿನ್ನರ್ಸ್ ಆಯಿತು. ಇನ್ಫ್ಯಾಕ್ಟ್ ಆಯುಷ್ ಮಾತ್ರ ಕೂಡ ಸ್ಪಿನ್ ಹಾಕುವಂಥ ಅಬಿಲಿಟಿ ಇದೆ. ಸೊ 3 ಜನ ಸಾಕು, ಇಟ್ಸ್ ಮೋರ್ ದೆನ್ ಲಕ್ಸುರಿ. ಏನು ಒಂಥರ CSK ವಿಕೆಟು ಚೇಪಾಕ್ ವಿಕೆಟ್, ಏನು ಟಿಪಿಕಲ್ ಚೇಪಾಕ್ ವಿಕೆಟ್ ಥರ ಬಿಹೇವ್ ಆಗ್ತಿದೆಯಾ, ಬ್ಯಾಟಿಂಗ್ ಪ್ಯಾರಡೈಸ್ ಥರ ಬಿಹೇವ್ ಆಗ್ತಿದೆ. ಸೊ ಅಷ್ಟರ ಮಟ್ಟಿಗೆ ಏನು ಕೆಲಸ ಇರೋದಿಲ್ಲ. ನೂರ್ ಅಹಮದ್ ಜೊತೆಗೆ ಪ್ರಶಾಂತ್ ವೀರ್ ಸೇರ್ಕೊಂತು ಅಂತಂದರೆ ಸಾಕು. ಡೆವಾಲ್ಡ್ ಬ್ರೇವಿಸು ಕೂಡ ಆಗ್ತಾರೆ, ಆಯುಷ್ ಮಾತ್ರನೂ ಕೂಡ ಆಗ್ತಾರೆ. ಸೊ ಇವ್ರ ಜೊತೆಗೆ ಬೇಕು ಅಂತ ಅಂದರೆ ಇವರು ಆ್ಯಡ್ ಆನ್ ಮಾಡ್ಕೊಬೋದು. ಅಕೀಲ್ ಹುಸೇನ ಬೇಕಾದರೆ ಆ್ಯಡ್ ಆನ್ ಮಾಡ್ಕೊಬೋದು. ಓವರ್ಟನ್ನು ಕೂರಿಸ್ಬಿಟ್ಟು ಬಾರಾಪಾಚಿನ ಅಕೀಲ್ ಹುಸೇನೋ ನೀವು ಸ್ಪಿನ್ನಿಂಗ್ ಟ್ರ್ಯಾಕ್ ಇತ್ತು ಅಂತಂದರೆ ಅಕೀಲ್ ಹುಸೇನ ಕರ್ಕೊಂಬರ್ಬೋದು, ಓವರ್ಟನ್ನು ಕೂರಿಸ್ಬೋದು. ಸೊ ಬೇಕು ಅಂತಂದರೆ ಇನ್ನು ಪೇಸ್ ಅಟ್ಯಾಕ್ ಅಂತ ಬಂದಾಗ ಖಲೀಲ್ ಅಹಮದ್ ಇದ್ದಾರೆ, ಮ್ಯಾಟ್ ಹೆನ್ರಿ ಇದ್ದಾರೆ, ಆಮೇಲೆ ಓವರ್ಟನ್ ಇದ್ದಾರೆ, ದುಬೆ ಇದ್ದಾರೆ. ಮೇನಾಗಿ ದುಬೆ ಗೊತ್ತಲ್ಲಪ್ಪ, ತಿಕ್ಕಲ್ ಬೌಲರು, ಯಾವಾಗ ಬೇಕಾದ್ರೂ ಬಂದ್ಬಿಟ್ಟು ವಿಕೆಟ್ ಎತ್ತುವಂಥ ಬೌಲರು. ಒಂಥರ ಅವರು ಬೌಲಿಂಗ್ ಎಫೆಕ್ಟಿವ್ ಆಗಿಲ್ಲ ಅಂತಂದ್ರೂ ಕೂಡ ವಿಕೆಟ್ ಬೀಳ್ತಾ ಇರ್ತವೆ ಅವರಿಗೆ. ಸೊ ಆ ಥರ ಬೌಲರು. ಸೊ ಅದರಿಂದ ಇಲ್ಲಿ ಖಂಡಿತ ಏನು ಬೌಲಿಂಗ್ ಬಗ್ಗೆ ವರಿ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಬೌಲಿಂಗ್ ಆಪ್ಷನ್ಸು ಕೂಡ ಸುಮಾರಿದೆ. ಅದೇ ಇಲ್ಲಿ ಡಿಪೆಂಡೆಂಟ್ ಆಗಿರುತ್ತೆ ನಾವು ಯಾವ ಥರ ವಿಕೆಟಲ್ಲಿ ಆಡ್ತಿದ್ದೀವಿ ಅನ್ನೋದ್ರ ಮೇಲೆ. ಇವರು ಪೇಸ್ ಸೆಂಟ್ರಿಗೆ ಹೋಗಬೇಕಾ, ಸ್ಪಿನ್ ಸೆಂಟ್ರಿಗೆ ಹೋಗಬೇಕಾ ಅನ್ನೋದು ಕೂಡ ಇವರು ಡಿಸೈಡ್ ಮಾಡ್ಕೊಂಡು ಹೋಗ್ಬೋದು. ಅದೇ ಅಕೀಲ್ ಹುಸೇನ್ ಆಡಿಸ್ಬೇಕಾ ಅಥವಾ ಔಟನ್ನು ಆಡಿಸ್ಬೇಕಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಸಿಂಪಲಾಗಿ ನೋಡ್ತಾ ಅಂತಂದರೆ ಖಂಡಿತ CSKಯ ಒಂದು 11 ಏನಿದೆ ಸಿಕ್ಕಾಪಟ್ಟೆ ಸೈಕ್ ಆಗಿದೆ. ಬ್ಯಾಟಿಂಗ್ ಡೆಪ್ತ್ ಅಂತೂ ಈ ಒಂದು 11ಅಲ್ಲಿ, ನಾನು ಮಾಡಿರೋಂಥ 11ಅಲ್ಲಿ ನಂಬರ್ 9ವರೆಗೂ ಕೂಡ ಚಿಂದಿ ಆಗಿರೋಂಥ ಬ್ಯಾಟಿಂಗ್ ಅಟ್ಯಾಕ್ ಇದೆ. ನಂಬರ್ 8ವರೆಗೂ ಸೈಕ್ ಅಂದ್ಕೊಳ್ಳಿ, ನಂಬರ್ 9ವರೆಗೂ ಕೂಡ ಕಂಫರ್ಟೇಬಲ್ ಅಂತ ಅಂದ್ಕೊಳ್ಳಿ. ಸೊ ಬೌಲಿಂಗ್ ಆಪ್ಷನ್ಸ್ ಕೂಡ ಸುಮಾರು ಇರೋದ್ರಿಂದ, ಎಫೆಕ್ಟಿವ್ ಬೌಲರ್ಸ್ಗಳು ಕೂಡ ಇರೋದ್ರಿಂದ ಮ್ಯಾಟ್ ಹೆನ್ರಿ ಏನು ಸುಮ್ಮನೆ ಬೌಲರ್ ಅಲ್ಲ, ಸುಮ್ಮನೆ ಇಲ್ಲಿ ಅಂಡರ್ ಎಸ್ಟಿಮೇಟ್ ಮಾಡ್ತೀನಿ ಅಂತಲ್ಲ. ನ್ಯಾಥನ್ ಹೆಲಿಸ್ ಇಲ್ಲ ಅಂತ ಇವ್ರು ಆಡ್ತಾ ಇದ್ದಾರೆ. ಮ್ಯಾಟ್ ಹೆನ್ರಿ ಕೂಡ ಮೈನ್ ಬೌಲರೇನೆ, ಬಟ್ ನ್ಯಾಥನ್ ಹೆಲಿಸ್ನ ಅವ್ರು ಮೇಯ್ನಾಗಿ ಕನ್ಸಿಡರ್ ಮಾಡ್ತಾಯಿದ್ರು ಅಷ್ಟೇ. ನೋಡೋಣ ಅದೇನು ಮಾಡ್ತಾರೆ ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ ಈ ಒಂದು 11 ಆಡುತ್ತೆ, ಈ ಒಂದು 12 ಆಡುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆಯನ್ನು ಸ್ಟ್ರಾಂಗೆಸ್ಟ್ ಪಾಸಿಬಲ್ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಮಗ, ನೋಡ್ತೀನಿ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.